ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ KCT ರಿಸಲ್ಟ್ ಯಾವಾಗ, ಸಾಕಷ್ಟು ಜನ ಒಂದು ಕ್ವಶನ್ಸ್ ಕೇಳ್ತಿದ್ದಾರೆ KCT ರಿಸಲ್ಟ್ ಯಾವಾಗ ಅಂತ ಅಂದು. ಯಾಕಂದ್ರೆ ನೀಟ್ ಎಕ್ಸಾಮ್ ಆದ್ರೆ ಮುಂದೆ ಆಯ್ತು, ಈಗ ನೆಕ್ಸ್ಟ್ KCT ರಿಸಲ್ಟ್ ಯಾವಾಗ. KCT ನೀಟ್ ಈಗ ಬರ್ದಿದ್ರು ಅವರು ಕೂಡ ಈಗ ಜಾಸ್ತಿ ಅಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅದಕ್ಕೋಸ್ಕರ ನಿಮ್ಗೆ ಈಗ ಇನ್ನೊಂದ್ಸರಿ ರೀನೀಟ್ ಮಾಡ್ತಿದ್ರೆ, ಇನ್ನೊಂದ್ಸರಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿದ್ರು ಅಂತ NTR ಅಫಿಷಿಯಲ್ ಆಗಿ ಹೇಳಿದ್ರು. ಈ ಒಂದು ರೀಸನ್ ಇಂದ ಹಿಡ್ಕೊಂಡ್ಬಿಟ್ಟು ಏನಾದ್ರು KCT ರಿಸಲ್ಟ್ ಡಿಲೇ ಆಗುತ್ತಾ, ಸಾಕಷ್ಟು ಜನ ಕ್ವಶನ್ಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಅದಕ್ಕೆ ನಿಮಗೆ ಕನ್ಫರ್ಮೇಶನ್ ಅದ ಕೊಡ್ತೀನಿ, ಏನೊಂದು ಕ್ಲಾರಿಟಿ ಅದ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ, ಅವಾಗ ನಿಮಗೆ ಖಂಡಿತ ಕ್ಲಾರಿಫಿಕೇಶನ್ ಆದ್ರೆ ಸಿಗುತ್ತೆ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಂಬಿಡಿ. ಏನಪ್ಪಾ ಅಂತಂದ್ರೆ ಎಕ್ಸಾಮ್ ನೀಟ್ ಎಕ್ಸಾಮ್ ನಡೆಸ್ತಿದ್ರೆ ಇನ್ನೊಂದ್ಸರಿ ನಮ್ಗೆ KCT ರಿಸಲ್ಟ್ ಇನ್ನೂ ಲೇಟ್ ಆಗುತ್ತೆ, ಕೌನ್ಸಿಲಿಂಗ್ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರ. 100% ಕೊಡ್ತೀನಿ ನೋಡಿ. ಈಗ ಕಂಬೈನ್ ಕೌನ್ಸಿಲಿಂಗ್ ಪ್ರತಿ ವರ್ಷ ನಡೀತಿದೆ, ಹೌದು. ಅಂದ್ರೆ ನೀಟ್ ಮತ್ತೆ CET ಸ್ಟೂಡೆಂಟ್ಸ್ಗೆ ಎರಡು ಒಟ್ಟಿಗೆ ಕೌನ್ಸಿಲಿಂಗ್ ನಡೆಯುತ್ತೆ, ಹೌದು. ಆದ್ರೆ ರಿಸಲ್ಟ್ ಮಾತ್ರ KCT ಅಂದ್ರೆ ಏನ್ KE ಏನ್ ಮಾಡ್ತಾರೆ, KCT ರಿಸಲ್ಟ್ ಮಾತ್ರ ಬಿಡ್ತಾರೆ. ಅಂದ್ರೆ KCT ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರ ಅವಾಗ ಅಷ್ಟೇ ಸಪರೇಟ್ ಬಿಡ್ತಾರೆ. ಅಂದ್ರೆ ಆ ಒಂದು ಕಾಲಮ್ ಅಲ್ಲಿ ಅಂದ್ರೆ ಏನ್ ನಿಮ್ಗೆ ರಿಸಲ್ಟ್ ಶೀಟ್ ಅಲ್ಲಿ BMS ಅಂದ್ರೆ ನೀಟ್ ರಿಸಲ್ಟ್ ಮಾತ್ರ ಏನ್ MBBS ಇರುತ್ತಲ್ಲ ಅದನ್ನ ಒಂದು ಖಾಲಿ ಬಾಕ್ಸ್ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ನೀವ್ ಏನೇನ್ ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅಂದ್ರೆ ಮೆಡಿಕಲ್ ಸೀಟ್ಸ್ ಬಿಟ್ಟು ಅಂದ್ರೆ ನೀಟ್ ಎಕ್ಸಾಮ್ ಅಲ್ಲಿ ಬರುವಂತ ಕೋರ್ಸ್ಗಳನ್ನ ಬಿಟ್ಬಿಟ್ಟು KE ಥ್ರೂ ಯಾವ ಅಡ್ಮಿಷನ್ ಆಗ್ತವೆ ಅಂದ್ರೆ ಇಂಜಿನಿಯರಿಂಗ್, BA ಅಂದ್ರೆ ನೆಕ್ಸ್ಟ್ B ಫಾರ್ಮಾ, D ಫಾರ್ಮಾ, ಅಗ್ರಿಕಲ್ಚರ್ ಕೂಡ ರಿಸಲ್ಟ್ ಬಂದಾಯ್ತು. ನೆಕ್ಸ್ಟ್ ಇದ್ರಲ್ಲಿ ಅಂದ್ರೆ KCT ಥ್ರೂ ಏನೇನ್ ಅಡ್ಮಿಷನ್ ಆಗ್ತವೆ, ನರ್ಸಿಂಗ್ ಆಯ್ತು, ಆಮೇಲೆ BNYS ಆಯ್ತು, ಆಮೇಲೆ ವೆಟರ್ನರಿ, ಎಲ್ಲಾ ಕೋರ್ಸ್ಗಳು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆದ್ರೆ ಸೆಕೆಂಡ್ PC ರಿಸಲ್ಟ್ ಬರಬೇಕು. ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದಾದ್ಮೇಲೆ ಅದರಲ್ಲಿ ಬೆಸ್ಟ್ ಆಫ್ 2 ಅಲ್ಲಿ ನಿಮ್ಮ ಯಾವ್ದು ಮಾರ್ಕ್ಸ್ ಬಂದಿದೆ. ಈಗ ಸ್ವಲ್ಪ ಜನ PCM ಅಂದ್ರೆ ಇಂಜಿನಿಯರಿಂಗ್ ಹೋಗೋರೆ ಮಾಡ್ತಾರೆ, PCM ಕನ್ಸಿಡರ್ ಮಾಡ್ತಾರೆ. ಅದ್ರಲ್ಲಿ ಏನಾದ್ರು ಮಾರ್ಕ್ಸ್ ಇನ್ಕ್ರೀಸ್ ಆಗಿದ್ರೆ ಇಂಪ್ರೂವ್ಮೆಂಟ್ ಗೆ ಎಕ್ಸಾಮ್ 2 ಬರ್ದಿರ್ತಾರಲ್ವಾ, ಅದ್ರಲ್ಲಿ ಏನಾದ್ರು ಜಾಸ್ತಿ ಮಾಡೋ ಚಾನ್ಸ್ ಇರುತ್ತೆ. ಆ ಒಂದು ರೀಸನ್ ಇಂದ ಹಿಡ್ಕೊಂಡು ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದ ಆದ್ಮೇಲೆ ಕೆಲವು ದಿನಗಳು ಮತ್ತೆ ಪ್ರೋಸೆಸ್ ಮಾಡಿ ವಿತಿನ್ 2-3 ಡೇಸ್ ಅಲ್ಲಿ ಏನ್ ಮಾಡ್ತಾರೆ, ನಿಮ್ಮ ರಿಸಲ್ಟ್ ಎಲ್ಲ ರೆಡಿ ಆಗ್ಬಿಡುತ್ತೆ. ಒಂದು ಡೇಟ್ ಕೂಡ ಕೊಡ್ತಾರೆ. KA ಪ್ರಸನ್ನ ಸರ್ ಕೂಡ ಬಂದ್ಬಿಟ್ಟು ರಿಸಲ್ಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದಕ್ಕೆ ಯಾವುದೇ ತರ ನ್ಯೂಸ್ ಪ್ರೆಸ್ ಮೀಟ್ ಆದ್ರೆ ಏನು ಇರೋದಿಲ್ಲ. ನಾರ್ಮಲ್ ಆಗಿ ರಿಸಲ್ಟ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಮತ್ತೆ ನೀವು ಎಲ್ಲಿ ಚೆಕ್ ಮಾಡಬಹುದು ಅಂದ್ರೆ ಇದೇ ಒಂದು KE ವೆಬ್ಸೈಟ್ ಅಲ್ಲಿ ಕೂಡ ಬಂದು ಚೆಕ್ ಮಾಡಬಹುದು. ಮತ್ತೆ ನೀವು ಏನು ಸೆಕೆಂಡ್ PC rizalt.nec.website ಇದ್ಲ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಬಹುದಾಗಿರುತ್ತೆ. ಈಗ ನಿಮಗೆ ಕ್ಲಾರಿಫಿಕೇಶನ್ ಇತ್ತು, ನೀಟ್ ರಿಸಲ್ಟ್ಗೂ KCT ರಿಸಲ್ಟ್ಗೆ ಯಾವುದೇ ಸಂಬಂಧ ಇಲ್ಲ. ಬಟ್ ಕೌನ್ಸಿಲಿಂಗ್ ಲೇಟ್ ಆಗುತ್ತಾ ಅಂತ ಕೇಳಿದ್ರೆ ಎಸ್, ಖಂಡಿತ ಲೇಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಮಗೆ ಪ್ರತಿ ವರ್ಷ ಕಂಬೈನ್ ಕೌನ್ಸಿಲಿಂಗ್ ಅನ್ನೋದು ನಡೀತಾ ಇದೆ. ಓಕೆನಾ, ಈ ವರ್ಷ ಮತ್ತೆ ರೀನೀಟ್ ಎಕ್ಸಾಮ್ ನ ಇಟ್ಬಿಟ್ಟು ಮತ್ತೆ ನೀಟ್ ನ ಎಲ್ಲ ಕಂಡಕ್ಟ್ ಮಾಡ್ಬಿಟ್ಟು ಅಡ್ಮಿಷನ್ ಕಾರ್ಡ್ ರಿಲೀಸ್ ಮಾಡಿ ಮತ್ತೆ ಎಕ್ಸಾಮ್ ಬಿಟ್ಟು ಎಕ್ಸಾಮ್ ರಿಸಲ್ಟ್ ರಿಲೀಸ್ ಮಾಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ NTA ತುಂಬಾನೇ ಲಾಂಗ್ ಪ್ರೊಸೆಸ್ ಆಗುತ್ತೆ, ತುಂಬಾ ದಿನಗಳು ಬೇಕಾಗುತ್ತೆ. ಈಗ ಅಲ್ಲಿವರೆಗೂ KE ಏನ್ ಮಾಡ್ತಾರೆ ಗೊತ್ತಿಲ್ಲ. ಪ್ರತಿ ವರ್ಷ ಲೇಟ್ ಆಗ್ತಿತ್ತು, ಪ್ರತಿ ವರ್ಷ ಇದೇ ತರ ಏನೋ ಒಂದು ಸಮಸ್ಯೆ ಆಗ್ತಿತ್ತು. ಬಟ್ ಆದ್ರೆ ಅದು ಕೆಲವೇ ದಿನಗಳಲ್ಲಿ ಸಾಲ್ವ್ ಆದ್ರೆ ಆಗ್ತಿತ್ತು. ಬಟ್ ಈ ವರ್ಷ ಸ್ಟ್ರಾಂಗ್ ಆಗಿ ಅಲಿಗೇಷನ್ ಇರೋದ್ರಿಂದ ಮತ್ತೆ ರೀನೀಟ್ ನಡೆಸೋದ್ರಿಂದ ತುಂಬಾ ದಿನಗಳು ಲೇಟ್ ಆಗುತ್ತೆ. KE ಮೇ ಬಿ 2 ಚಾನ್ಸ್ ಇರುತ್ತೆ. ಏನಂದ್ರೆ ರೀನೀಟ್ ಎಕ್ಸಾಮ್ ಆಗಿ ರಿಸಲ್ಟ್ ಬಂದು ಅಲ್ಲವರೆಗೂ ಅಂದ್ರೆ KCT ಸ್ಟೂಡೆಂಟ್ಸ್ ಸುಮ್ಮನೆ ಕೂರಿಸ್ತಾರೆ, ಅಲ್ಲವರೆಗೂ ನಿಮ್ಗೆ ವರ್ಕ್ ಕೊಡ್ತಾರೆ. ಅಂದ್ರೆ ಕಟ್ ಆಫ್ ನೋಡ್ಕೊಳ್ಳಿ, ಅದು ನೋಡ್ಕೊಳ್ಳಿ ಅಂತಂದು ಎಲ್ಲ ಒಂದ್ ಸ್ವಲ್ಪ ಕೌನ್ಸಿಲಿಂಗ್ ಏನೇನ್ ಬೇಕು ನೀಟ್ ಸ್ಟೂಡೆಂಟ್ಸ್ ನ ಬಿಟ್ಟು ಎಲ್ಲ ಪ್ರಿಪೇರ್ ಮಾಡೋ ಚಾನ್ಸಸ್ ಇರುತ್ತೆ. ಆಪ್ಷನ್ ಎಂಟ್ರಿ ಬಿಡೋನು ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನೀಟ್ ಬಂದು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಬಟ್ ರಿಸಲ್ಟ್ ಬಿಡೋದು ಚಾನ್ಸಸ್ ಇರುತ್ತೆ. ಬಟ್ ಏನೇ ಆಗ್ಲಿ KE ಅಂದ್ರೆ ಏನು ಈಗ ಸ್ಟೆಪ್ಸ್ ಹೋಗ್ತಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆದ ಕ್ರೂಷಿಯಲ್ ಆಗಿರುತ್ತೆ. ಯಾಕಂದ್ರೆ ಏನ್ ಮಾಡ್ಬೋದು, ಪೇರೆಂಟ್ಸ್ಗೂ ಸ್ಟೂಡೆಂಟ್ಸ್ಗೂ ತುಂಬಾ ಕುತೂಹಲ ಇದೆ. KCT ಸ್ಟೂಡೆಂಟ್ಸ್ಗೆ ತುಂಬಾನೇ ಟೈಮ್ ವೇಸ್ಟ್ ಆಗುತ್ತೆ. ಈ ಸಮಯದಲ್ಲಿ KE ಏನ್ ನಿರ್ಧಾರ ತಗೋತಾರೆ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಪ್ರಸನ್ನ ಸರ್ ಅವರು ಏನೇ ಆಗ್ಲಿ ಸ್ಟೂಡೆಂಟ್ ಪರವಾಗಿ ತಗೋತಾರೆ. ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನೀಟ್ ರಿಸಲ್ಟ್ ಬಂದ್ಮೇಲೆ ಕಂಬೈನ್ ಕೌನ್ಸಿಲಿಂಗ್ ಮಾಡೋಣ. ಯಾಕಂದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತಾರೆ, ಮೆಡಿಕಲ್ ಸಿಗದಿರೋ ಸ್ಟೂಡೆಂಟ್ಸ್ ಇಂಜಿನಿಯರ್ ಹೋಗ್ಬೇಕು ಅನ್ಕೊಂಡಿರ್ತಾರೆ. ಅದ್ರಲ್ಲಿ ಮೆಡಿಕಲ್ ಸೀಟ್ ಸಿಕ್ಕರು ಮತ್ತೆ ಏನಾದ್ರು ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕರೆ ಮೆಡಿಕಲ್ ಸೀಟ್ ನ ಕ್ವಿಟ್ ಮಾಡಿ ಇಂಜಿನಿಯರಿಂಗ್ ಬರೋಂತ ಸ್ಟೂಡೆಂಟ್ಸ್ ತುಂಬಾ ಜನನ ಸಿಗ್ತಾರೆ. ಅದೇ ತರ ಏನ್ ಮಾಡ್ತಾರೆ, ನನ್ಗೆ ಇಂಜಿನಿಯರಿಂಗ್ ಸೆಕೆಂಡ್ ಆಪ್ಷನ್ ಇಟ್ಟು ನಾನು ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಅಲ್ಲಿ ಇಲ್ಲಾಂದ್ರೆ ನಾನು KE ಥ್ರೂ ಅಡ್ಮಿಷನ್ ಆಗ್ತೀನಿ, ಇಲ್ಲಾಂದ್ರೆ ಬೇರೆ ಕೋರ್ಸ್ಗೆ ಆಗ್ತೀನಿ ಅಂತಿರ್ತಾರೆ. ಬಟ್ ಆಲ್ರೆಡಿ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಈಗ ನೀಟ್ ಸ್ಟೂಡೆಂಟ್ಸ್ ಬಂದು KE ಥ್ರೂ ಪಾರ್ಟಿಸಿಪೇಟ್ ಮಾಡಕ್ಕೆ ಸೀಟೇ ಇರೋದಿಲ್ಲ. ಈ ತರ ತೊಂದರೆ ಆಗೋದ್ರಿಂದ ಕಂಬೈನ್ ಕೌನ್ಸಿಲಿಂಗ್ಗೆ ಹೋಗ್ತಾರೆ ಅನ್ನೋ ನನ್ನ ಅಭಿಪ್ರಾಯ. ಎನಿವೇ ಏನೇ ಆಗ್ಲಿ ನಮ್ಮ KE ಕಡೆಯಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದ್ಮೇಲೆ ಖಂಡಿತ ತಿಳಿಸ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪಲ್ಲಿ ಚೆನ್ನಾಗಿ ಪ್ರತಿಯೊಂದು ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. KE ಥ್ರೂ ಏನೇನು ಸಿಗುತ್ತೆ, KE ಆಯ್ತು, ನೀಟ್ ಆಯ್ತು, CET ಆಯ್ತು, ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಕೌನ್ಸಿಲಿಂಗ್ ಗೈಡೆನ್ಸ್ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಇನ್ನೊಂದ್ಸರಿ ಕಮೆಂಟ್ ಬಾಕ್ಸ್ ಖಂಡಿತ ಹಾಕಿ, ಹಾಗೂ ನೀವು ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಲಿ ಅಂತ ಹೇಳ್ತಾ, ಸೇವ್ ನೆಕ್ಸ್ಟ್ ಮುಂದಿನ ನೋಡಿದಲ್ಲಿ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.